ಕ್ಯಾಲೆಂಡರ್ ಅನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುವಂಥದ್ದು. ಸೊ, ಕ್ಯಾಲೆಂಡರ್ ಅನ್ನುವಂಥದ್ದು ಶತಮಾನಗಳಿಂದ ಬೇರೆ ಬೇರೆ ವಿಧಾನದಲ್ಲಿ ನೋಡ್ಕೊ ಬಂದಿದ್ದೀವಿ. ಕೆಲವು ನಾವೇ ನಮ್ಮ ಒಂದು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಬಾಲ್ಯದಲ್ಲಿ ಗೋಡೆ ಮೇಲಿದ್ದಂಥ ಕ್ಯಾಲೆಂಡರ್ ನೋಡ್ಕೊ ಬರ್ತಿದ್ವಿ. ಈಗ ಮೊಬೈಲಲ್ಲಿ ನೋಡ್ತಾ ಇದ್ದೀವಿ. ಬಟ್ ಬೇರೆ ವೇರಿಯೇಷನ್ಸ್ ಏನಾದರೂ ಕೂಡ ಕ್ಯಾಲೆಂಡರ್ಗಿರುವಂಥ ಮಹತ್ವ ಅದೇ ರೀತಿ ಇದೆ. ಸೊ, ಈ ಒಂದು ಕ್ಯಾಲೆಂಡರ್ ಅನ್ನೋ ವಿಚಾರವನ್ನು ಇಟ್ಕೊಂಡು ಈಗ ಕನ್ನಡದಲ್ಲಿ ಒಂದು ಅದ್ಭುತವಾದ ಸಿನಿಮಾ ತಯಾರಾಗಿದೆ. ಸಿನಿಮಾದ ಟೈಟಲ್ಲೇ ಕ್ಯಾಲೆಂಡರು. ಸೊ, ಈ ಸಿನಿಮಾದ ಟೈಟಲ್ ಹೀಗಿಡಕ್ಕೆ ಕಾರಣ ಏನು, ಅದರ ಹಿನ್ನೆಲೆ ಏನು ಅಂತ ಮಾತಾಡೋಕ್ಕೆ ಸಿನಿಮಾದ ನಾಯಕ ಮತ್ತು ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಆದರ್ಶ್ ಅವರೇ, ಹೇಗಿದ್ದೀರಿ? ಎಸ್, ನಿಮ್ಮ ಸಿನಿಮಾಗಳನ್ನು ಬರೋದಾದರೆ ಭಾಳ ಮುಖ್ಯವಾಗಿ ಸಿನಿಮಾದ ಟೈಟಲ್ಗಳೇ ತುಂಬ ವಿಭಿನ್ನವಾಗಿರುತ್ತದೆ. ಸ್ವಾರ್ಥರತ್ನ ಆಗಿರಲಿ, ಸೆಕೆಂಡ್ ಲೈಫ್ ಆಗಿರಲಿ, ಈಗ ಕ್ಯಾಲೆಂಡರ್ ಏನು ಕಾರಣಕ್ಕೆ ಅಂತ? ಎಸ್ ಸರ್, ಆ್ಯಕ್ಚುಲಿ ಥ್ಯಾಂಕ್ ಯು ವೆರಿ ಮಚ್ ಸರ್, ವಿಭಿನ್ನವಾದ ಟೈಟ್ಲ್ ಅಂತ ಹೇಳಿದ್ದಕ್ಕೆ. ಕ್ಯಾಲೆಂಡರ್ ಅಂತ ನೀವು ತಾವು ಇಂಟ್ರಡಕ್ಷನ್ ಕೊಟ್ಟಾಗೆ ನಿಜ ಜೀವನದಲ್ಲಿ ನಾವು ಡೈಲಿ ಉಪಯೋಗಿಸ್ತಾ ಇರ್ತೀವಿ. ಸೊ ಆ ಎಲಿಮೆಂಟು ಕ್ಯಾಲೆಂಡರ್ ಪ್ಲಸ್ ವುಮೆನ್ ವಿಷಯ ಇರುವಂಥದ್ದು ಇದು ಸಬ್ಜೆಕ್ಟ್. ಬೇಸಿಕಲಿ ವುಮೆನ್ ಮತ್ತು ಕ್ಯಾಲೆಂಡರ್ ಅಂದಾಗ ನಿಮಗೆ ಸುಮಾರು ಹಿಂಟ್ ಸಿಗುತ್ತೆ. ಟ್ರೈಲರ್ ನೋಡಿದವರಿಗೆ ಅದರಲ್ಲಿ ಸುಮಾರು ವಿಷಯಗಳು ನಿಮಗೆ ಗಮನಿಸಿರ್ತೀರ. ಬೇಸಿಕಲಿ ಇದು ಒಂದು ಯೂನಿವರ್ಸಲ್, ಒಂದು ಯೂನಿಕ್ ಸಬ್ಜೆಕ್ಟು. ವುಮೆನ್ನು ಅಂದರೆ ವುಮೆನ್ ಅಂದಾಗ ಈಗ ನಾವೆಲ್ಲ ಹುಟ್ಟಿರೋದೇ ಒಂದು ತಾಯಿಯಿಂದ. ಮದುವೆ ಆದವರಿಗೆ ವೈಫ್ ಇರ್ತಾರೆ, ಸಿಸ್ಟರ್ಸ್ ಇರ್ತಾರೆ, ಡಾಟರ್ಸ್ ಇರ್ತಾರೆ. ಸೊ ಅಂದರೆ ನಿಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಇರ್ತಾರೆ. ಸೊ ಆ ವುಮೆನ್ ಸುತ್ತಮುತ್ತ ನಡೆಯುವಂಥ ವಿಷಯ. ಸೊ ವುಮೆನ್ ಅಂದಾಗ ಪ್ರತಿಯೊಬ್ಬರು ಜೀವನದಲ್ಲಿ ಇಂಪ್ಯಾಕ್ಟ್ ಆಗೋವಂಥ ಒಂದು ವಿಷಯ. ಹಾಗಾಗಿ ಇಲ್ಲಿ ಇದಕ್ಕೆ ಯಾವುದೂ ಕ್ಯಾಸ್ಟ್, ಕ್ರೀಡ್, ಲೊಕೇಶನ್ ಯಾವುದೂ ಇಲ್ಲ. ಒಂದು ಒಂದು ಪರ್ಟಿಕ್ಯುಲರ್ ಲೊಕ್ಯಾಲಿಟಿ ಅಂತ ಏನೂ ಇಲ್ಲ. ಪ್ರಪಂಚ ಕರ್ನಾಟಕದಲ್ಲಿ ಇರಲಿ, ಇಂಡಿಯಾ ಇರಲಿ, ಪ್ರಪಂಚದ ಎಲ್ಲೇ ಇರಲಿ, ಸೊ ಇದು ಕನೆಕ್ಟ್ ಆಗೋಂಥ ಒಂದು ಸಬ್ಜೆಕ್ಟು. ಸೊ ಈ ಸಿನಿಮಾಗೆ ಒಂದು ಸಾಥ್ ಕೊಟ್ಕೊಂಡು ಅದೇ ಚೆನ್ನಾಗಿ ನಮ್ಮ ಸ್ಕ್ರೀನ್ ಪ್ಲೇ ನಮ್ಮ ನವೀನ್ ಶೆಟ್ಟಿಯವ್ರು ಮಾಡಿದ್ದಾರೆ. ಸೊ ನಾನು ಆ್ಯಕ್ಚುಲಿ ಇನಿಷಿಯಲಿ ಇದನ್ನು ಕಂಟೆಂಟ್ ಒಂದು ಕಾನ್ಸೆಪ್ಟ್ ಕೊಟ್ಟೆ, ಒಂದು ಸ್ಟೋರಿ ಒಂದು ಲೈನು. ಸೊ ಅದನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಅವರು ಮಾಡಿದ್ದಾರೆ. ಇನಿಷಿಯಲಿ ವಿಕ್ರಮ್ ಅವರು ನಮ್ಮ KGF ಕಾಂತಾರ ಸ್ಟಂಟ್ ಮಾಸ್ಟ್ರು, ಅವರು ಮತ್ತು ಇವರು ಬಂದಾಗ ಈ ಲೈನ್ ಹೇಳಿದಾಗ ತುಂಬ ಇಷ್ಟ ಆಗಿ ಅವರು ಅದನ್ನು ಡೆವಲಪ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಸಾಥ್ ಕೊಟ್ಕೊಂಡು ಸುಮಾರು ಟೆಕ್ನಿಷಿಯನ್ಸ್ ಜಾಯ್ನ್ ಆದರು. ಸುರೇಶ್ ಆರ್ಮುಗಮ್, ಯೂಟರ್ನ್, ಯೂಟರ್ನ್ ಮತ್ತು ಲೂಸಿಯಾ ಫೇಮ್ ಎಡಿಟರ್ ಇದ್ದಾರೆ. ಆಮೇಲೆ ಮೋಹನ್ ಮಾಸ್ಟ್ರು ಕೊರಿಯೋಗ್ರಫಿ ಮಾಡಿದ್ದಾರೆ, ವಿಕ್ರಮ್ ಮಾಸ್ಟ್ರು ಸ್ಟಂಟ್ಸು. ಸೊ ಆ ಟೆಕ್ನಿಷಿಯನ್ಸ್ ಜೊತೆಗೆ ಒಳ್ಳೊಳ್ಳೆ ಆರ್ಟಿಸ್ಟು ನಮಗೆ ಸೇರ್ತಾ ಹೋದರು. ಮಹಾಲಕ್ಷ್ಮಿ ಮೇಡಮ್ಮು ಅವ್ರಿಗೆ ಒಂದು ಲೈನ್ ಹೇಳಿದ ತಕ್ಷಣ, ವುಮೆನ್ ವಿಷಯ ಅಂತ ಹೇಳಿದ ತಕ್ಷಣ ಅವರಿಗೆ ಸಬ್ಜೆಕ್ಟ್ ಇಷ್ಟ ಆದ ತಕ್ಷಣ ಇಮಿಡಿಯೇಟಾಗಿ ಕಾಲ್ ಶೀಟ್ ಕೊಟ್ಟರು. ಅದೇ ಡೇಟ್ಸ್ ಕೊಟ್ಟರು, ಎಲ್ಲ ಶೂಟಿಂಗ್ ಆಯಿತು. ರಮೇಶ್ ಇಂದ್ರ ಅವರಿದ್ದಾರೆ, ಒಳ್ಳೆ ಪಾತ್ರ. ಇವರು ಪ್ರಮೋದ್ ಶೆಟ್ಟಿ ಇದ್ದಾರೆ, ಸುಚೇಂದ್ರ ಪ್ರಸಾದ್ ಇದ್ದಾರೆ, ಚಂದ್ರಪ್ರಭಾ ಕಾಮಿಡಿಯನ್ನು, ಪ್ರಕಾಶ್ ತುಮಿನಾಡು, ಮತ್ತು ಅಮೃತ ಶೆಟ್ಟರ್ ಅಂತ, ನಿವಿಷ್ಕಾ ಪಾಟೀಲ್ ಹೀರೋಯಿನ್ನು, ಸುಷ್ಮಿತಾ ನಾಯ್ಕ್ ಹೀರೋಯಿನ್ನು. ಸೊ ಎಲ್ಲರೂ ಸೇರಿ ಒಂದು ನ್ಯಾಚುರಲ್ ಆಗಿ ಒರಿಜಿನಲ್ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಇಟ್ಕೊಂಡು ಒಂದು ಮೆಡಿಕಲ್ ಸಬ್ಜೆಕ್ಟ್, ನಾನು ಅದರಲ್ಲಿ ಡಾಕ್ಟ್ರ್ ಪಾತ್ರ ಮಾಡಿದ್ದೀನಿ. ಸೊ ಮೆಡಿಕಲ್ ವಿಷಯ ಇಟ್ಕೊಂಡು ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಇಟ್ಕೊಂಡು ಒಂದು ನ್ಯಾಚುರಲ್ ಆಗಿ ಫ್ಲೋ ಆಗಿ ಬಂದ ಸ್ಟೋರಿ ಮತ್ತು ಕಾನ್ಸೆಪ್ಟ್ ಮತ್ತು ಮೂವಿ ಹೆಸರು ಕ್ಯಾಲೆಂಡರ್ ಅಂತ ಹೇಳ್ಬೋದು. ಅದಕ್ಕೆ ಸಾಥ್ ಕೊಟ್ಕೊಂಡು ನಮಗೀಗ ಡಿಸ್ಟ್ರಿಬ್ಯೂಷನ್ಗೆ VK ಫಿಲ್ಮ್ಸ್ ವಿಜಯ್ ಸರ್ ಹೊಂಬಾಳೆ ಗ್ರೂಪ್ನಿಂದ ಸಾಥ್ ಕೊಟ್ಟು ರಿಲೀಸ್ ಮಾಡ್ತಾಯಿದ್ದಾರೆ. ಸೊ ಅಕ್ರಾಸ್ ಕರ್ನಾಟಕ ಆ್ಯಂಡ್ ಇಂಡಿಯಾ ಹಿಂದಿನೂ ಬರ್ತಾಯಿದೆ. ಸೊ ವಿ ಆರ್ ರಿಲೀಸಿಂಗ್ ಫ್ರೈಡೇ. ಅದಕ್ಕೆ ಮುಂಚೆ ಅಂದರೆ ನಾವು ಏನೇ ಮಾತಾಡಿದ್ರು ಫೈನಲಾಗಿ ಔಟ್ಪುಟ್ ಕಂಟೆಂಟ್ ಸ್ಪೀಕ್ಸ್ ಅಂತಾರೆ. ಇದು ಕಾನ್ಸೆಪ್ಟ್ ಮೂವಿ. ಸೆನ್ಸರ್ ಅವರು ಇದಕ್ಕೆ ಸೋಷಿಯಲ್ ಕ್ಯಾಟಗರಿ ಕೊಟ್ಟಿದ್ದಾರೆ. ಅಂದರೆ ಸೋಷಿಯಲ್ ಯಾಕೆ ಕೊಟ್ಟರು ಅಂದರೆ ದೇರ್ ಇಸ್ ಎ ಮೆಸೇಜ್ ಅಂತ. ಸೊ ಹಾಗಾಗಿ ಲಾಸ್ಟ್ವರೆಗೂ ಸಿನಿಮಾ ನೋಡೋಂಥ ವಿಷಯ. ಇದು ಕಾನ್ಸೆಪ್ಟ್ ಮೂವಿ ಅಂತ ನಾವೇನಾದ್ರು ಪ್ರೀಚಿ, ಡಾಕ್ಯುಮೆಂಟ್ರಿ, ಸೋಷಿಯಲ್ ಆರ್ಟ್ ಮೂವಿ ಥರ ತೋರಿಸಿಲ್ಲ. ಅದಕ್ಕೇನೇನು ಕಮರ್ಷಿಯಲ್ ಟಚ್ ಕೊಟ್ಕೊಂಡು ಎಲ್ಲ ಎಲಿಮೆಂಟ್ಸ್ ಇಟ್ಕೊಂಡು ಮಾಡಿದ್ದೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರು ವುಮೆನ್ನು, ಅಂದರೆ ಈಗ IT ಕಂಪ್ನಿಲಿರ್ಬೋದು, ಕಾಲೇಜಲ್ಲಿರ್ಬೋದು, ಗೃಹಿಣಿಯರಿರ್ಬೋದು, ಅವ್ರದ್ದೆಲ್ಲ ಈಗ IT ಕಂಪ್ನಿಯವ್ರು ಲ್ಯಾಪ್ಟಾಪ್ನ ಸೈಡಿಗೆ ಎತ್ತಿಟ್ಟು, ಗೃಹಿಣಿಯರು ಅವ್ರ ಕೆಲಸ, ಬಟ್ಟೆ ಒಗೆಯೋದು, ಅಡುಗೆದೆಲ್ಲ ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಟು ಟೈಮ್ ಮಾಡಿಕೊಂಡು, ಕಾಲೇಜ್ನವರು ಕಾಲೇಜ್ಗೆ ಹೋಗಿ ಬೇಗ ಟೈಮ್ ಮಾಡಿಕೊಂಡು ಬಂದು ಇದೇ ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ದಿವಸ ನೋಡಿ ಒಂದು 10 ಜನಕ್ಕೆ ಮೌತ್ ಟಾಕ್ ರಿವ್ಯೂ ಕೊಡಬೇಕು ಅಂತ ಕೇಳ್ಕೊತೀನಿ. ಇನ್ನೊಂದು ವಿಷಯ ಅಂದರೆ ಹೇಳಬೇಕು ಅಂದರೆ, ನಾವು 10th ಏಪ್ರಿಲ್ ರಿಲೀಸು, 10th ಏಪ್ರಿಲ್ 2020 ಫ್ರೈಡೇ, ವೀರೇಶ್ ಥಿಯೇಟ್ರ್ ಮೇನ್ ಥಿಯೇಟ್ರು. ಇದಕ್ಕೆ ಮುಂಚೆ ನಾವು ಜನದ ರಿಯಾಕ್ಷನ್ ತೊಗೋಬೇಕು ಅಂದ್ಬಿಟ್ಟು ಮಂಡೇ, ಅದೇ ಮೊನ್ನೆ ವೈಷ್ಣವಿ ಮಾಲಲ್ಲಿ ರಿಲೀಸ್ ಮಾಡಿದ್ವಿ. ಪಬ್ಲಿಕ್ ಮಾತ್ರ, ನೋ ಟೆಕ್ನಿಷಿಯನ್ಸ್, ನೋ ಸೆಲೆಬ್ರಿಟಿ, VIPs, ಫ್ಯಾಮಿಲಿ ಮೆಂಬರ್ಸ್ ಯಾರೂ ಇರಲಿಲ್ಲ. ಜನರಲ್ ಪಬ್ಲಿಕ್ನ ಒಂದಿಷ್ಟು ಸರ್ಕ್ಯುಲೇಟ್ ಮಾಡಿ ಪ್ರಮೋಟ್ ಮಾಡಿ ಕರೆದ್ವಿ. ಸೊ ಬಂದರು. ಅದು ರಿಯಾಕ್ಷನ್ ತುಂಬ ಚೆನ್ನಾಗಿತ್ತು. ತುಂಬ ಎಕ್ಸ್ಟ್ರೀಮ್ ರಿಯಾಕ್ಷನ್ಸ್ ಅವರಿಗೆಲ್ಲ ತುಂಬ ಹ್ಯಾಪಿ. ಅವರೆಲ್ಲ ಸರ್ಕ್ಯುಲೇಟ್ ಮಾಡ್ತಾಯಿದ್ದಾರೆ. ಇನ್ನೊಂದಿಷ್ಟು ಶೋಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ.
ಆ ಪ್ರಯತ್ನದಲ್ಲಿದ್ದೀವಿ ಆ್ಯಕ್ಚುಲಿ. ಇದು ವಿಷಯ ಸರ್ ತಾವು ಸಿನಿಮಾದ ಕತೆ ಹೇಳಿ ನಿಮ್ಮದು ಅಂತ ಹೇಳಿದ್ರೆ, ಸೊ ಕ್ಯಾಲೆಂಡ್ರಲ್ಲಿ ಈಗ ಸಾಮಾನ್ಯವಾಗಿ ನಾವು ನೋಡೋದು ಹುಣ್ಣಿಮೆ ಯಾವಾಗ, ಅಮಾವಾಸ್ಯೆ ಯಾವಾಗ, ರಜೆ ಯಾವಾಗಿರುತ್ತೆ, ಏನಾದ್ರು ಸ್ಪೆಷಲ್ ಡೇ ಏನಿರುತ್ತೆ ಅದು ನೋಡೋಕೆ ಮಾತ್ರ ನೋಡ್ತೀವಿ. ನಿಮ್ಮ ಥಾಟಲ್ಲಿ ಏನಿದೆ ಸರ್? ಯಾಕಂದರೆ ಸಿ ಎ ಅಂತ ನಿಮ್ಮ ತಲೆನಲ್ಲಿ ಬೇರೆ ಬೇರೆ ಓಡ್ತಾ ಇರುತ್ತೆ, ಏನದು ಅಂತ ಅಂದ್ಬಿಟ್ಟು ಯಾವ ಥಾಟ್? ಯಾಕಂದರೆ ಸೋಷಿಯಲ್ ಕನ್ಸರ್ನ್ ಇರುವಂಥ ಕಥೆ ಅಂತ ಹೇಳಿದರೆ ಏನು ವಿಚಾರ ಅದು ಅನ್ನುವಂಥದ್ದು? ನಾನು ಚಾರ್ಟರ್ಡ್ ಅಕೌಂಟೆಂಟು, ಆದರೆ ಈ ಸಬ್ಜೆಕ್ಟಲ್ಲಿ ಆ ಎಕಾನಮಿ ಮತ್ತು ಅದು ನಂಬರ್ಸ್ ವಿಷಯ ಇಲ್ಲ. ಇದು ವುಮೆನ್ ಮತ್ತು ಕ್ಯಾಲೆಂಡರ್ ಆಗಿರೋದ್ರಿಂದ ಅವ್ರದ್ದಲ್ಲಿ ಬರೋವಂಥ ಒಂದು ಇಷ್ಟು ಇಂಪಾರ್ಟೆಂಟ್ ವಿಷಯಗಳಿದೆ. ಡೇಟ್ಸ್ ಮತ್ತೊಂದು ವಿಷಯ ಇದೆ. ಸೊ ಆ್ಯಸ್ ಎ ಸಿ ಎ ನಾನು ನನ್ನ ತಲೆ ಅಲ್ಲಿ ಉಪಯೋಗಿಸಿಲ್ಲ, ಅದು ಡೈರೆಕ್ಟ್ರು ಸ್ಕ್ರೀನ್ ಪ್ಲೇ. ಬಟ್ ನನ್ನ ವೈಫ್ ಡಾಕ್ಟರ್ ಆಗಿದ್ದರಿಂದ ಅವರಿಂದ ಒಂದು ಇನ್ಪುಟ್ಸ್ ತೊಗೊಂಡಿದ್ವಿ. ಸುಮಾರು ಎಕ್ಸ್ಪರ್ಟ್ಸ್ ಹತ್ರ, ಗೈನಕಾಲಜಿಸ್ಟ್ ಅವರೆಲ್ಲ ಎಕ್ಸ್ಪರ್ಟ್ಸ್ ಮೀಟ್ ಮಾಡಿದ್ವಿ. ಪೊಲೀಸ್ ಇಲಾಖೆಯಿಂದ ಶರತ್ ಚಂದ್ರ ಅಂತ IGP ಆಗಿದ್ದರು, ಅವ್ರನ್ನ ಮೀಟ್ ಮಾಡಿದ್ವಿ. ಸುಮಾರು ಎಕ್ಸ್ಪರ್ಟ್ಸ್ ಒಪಿನಿಯನ್ ತೊಗೊಂಡಿದ್ವಿ. ಇದರಲ್ಲಿ ಸಿ ಎ ಆಗಿ ನನ್ನ ತಲೆ ಇಲ್ಲ, ಬಟ್ ಡಾಕ್ಟ್ರಾಗಿ ನನ್ನ ವೈಫ್ ತಲೆಗಳನ್ನ ಕೆಲವು ಉಪಯೋಗಿಸ್ಕೊಂಡಿದ್ದೀವಿ. ಅದು ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ಎನಿ ಡಿಸೀಸ್. ಡಾಕ್ಟ್ರ್ ಅಂದ ತಕ್ಷಣ ಏನೋ ಕಾಯಿಲೆ ಮತ್ತೊಂದು ಅಂತ ಕನ್ಕ್ಲೂಷನ್ ಬರೋದು ಬೇಡ. ಇಟ್ಸ್ ಎ ವೆರಿ ಯೂನಿವರ್ಸಲ್. ಪ್ರತಿಯೊಬ್ಬರು ಜೀವನಕ್ಕೂ ಅದು ಕನೆಕ್ಟ್ ಆಗೋಂಥ ವಿಷಯ, ವುಮೆನ್ ವಿಷಯ. ಅದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದು ಸಾಕ್ಷಿ ಪೇಯ್ಡ್ ಪ್ರೀಮಿಯರ್ ಶೋ ಅಲ್ಲಿ ಕಾಣಿಸ್ತು. ಎಸ್ ಸರ್. ಸೊ ಈಗ ಕ್ಯಾಲೆಂಡರ್ ಅಂತ ಒಂದಿಷ್ಟು ಹೇಳಬೇಕಂದ್ರೆ, ಈಗ ಅದೇ ನೀವೇ ಹೇಳಿದರೆ ಶುರು ಮಾಡೋಗ್ಲೇ, ಎವ್ರಿ ಡೇ ನಾವು ಮೊಬೈಲಲ್ಲಾದರೂ ಯಾವುದೇ ವಿಷಯ, ಈಗ ನೀವು ನಮ್ಮ ಇಂಟರ್ವ್ಯೂ ಮಾಡ್ತಿದ್ದೀರ ಅಂದರೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಬಂದಿದ್ದೀರಾ, ಇಂಥ ದಿನ ಇಂಥ ಟೈಮ್ ಅಂತ. ಸೊ ಹಾಗಾಗಿ ಪ್ರತಿಯೊಬ್ಬರು ಮೊಬೈಲಲ್ಲಾದರೆ ಅಥವಾ ಫಿಸಿಕಲ್ ಕ್ಯಾಲೆಂಡರ್ ನೋಡ್ತೀವಿ. ಸೊ ಅದು ಅಂದರೆ ಅದ್ರ ಮಹಿಮೆ ಇದ್ದೇ ಇದೆ. ಸೊ ನಮ್ಮ ಮೂವಿ ಅದಕ್ಕೆ ಕನೆಕ್ಟ್ ಆಗಿರೋದ್ರಿಂದ, ವುಮೆನ್ ವಿಷಯ ಇರೋದ್ರಿಂದ, ಆ ಕ್ಯಾಲೆಂಡರ್ ನೋಡಿದ ತಕ್ಷಣ ನಮ್ಮ ಮೂವಿ ನೆನಪಾಗಬೇಕು, ಅಷ್ಟು ಒಂದು ಪವರ್ಫುಲ್ಲಾಗಿ ಬಂದಿದೆ. ಕೊನೆಯವರೆಗೂ ಮೂವಿ ನೋಡಬೇಕು ಅಷ್ಟೇ. ಅದು ನನ್ನ ರಿಕ್ವೆಸ್ಟ್ ಸರ್. ಆದರ್ಶರು ಹಿಂಟು ಬಿಟ್ಟು ಕೊಡ್ತಾಯಿಲ್ಲ ಸಿನಿಮಾದ ಕಂಟೆಂಟ್ ವಿಚಾರವಾಗಿ. ಸರ್ ನೀವಾದರೂ ಹೇಳಿ, ಏನು ಥ್ರಿಲ್ಲರ್ ಸಬ್ಜೆಕ್ಟಾ ಸರ್ ಇದು ಅಂತ? ಯಾಕೆಂದರೆ ಕ್ಯಾಲೆಂಡ್ರು, ಹೆಣ್ಣುಮಕ್ಕಳು, ಇಲ್ಲ ಒಂದು ಕಡೆ ಇವ್ರ ಪಾತ್ರದ ಒಂದಷ್ಟು ಹಿನ್ನೆಲೆ ನೋಡೋದಾದರೆ, ಡಾಕ್ಟರ್ ಆಗಿದ್ದು ಒಳ್ಳೆಯವನ ಕೆಟ್ಟವನ ಅನ್ನೋದೆಲ್ಲ ಬರುತ್ತೆ ಚರ್ಚೆಗಳು. ಸೊ ಯಾವ ಥರದ ಸಿನಿಮಾ? ಏನಾರು ಥ್ರಿಲ್ಲರಾ, ಕ್ರೈಮ್ ಥ್ರಿಲ್ಲರಾ, ಏನು ಮಿಸ್ಟ್ರಿ ಅಂತ? ಸರ್ ಇದು 100% ಕ್ರೈಮ್ ಥ್ರಿಲ್ಲರು ಅಂತವಲ್ಲ, ಇದು ನಾರ್ಮಲ್ ನರೇಷನ್ನು. ಸ್ಕ್ರೀನ್ ಪ್ಲೇಯಲ್ಲಿ ಸ್ವಲ್ಪ ನಾವು ಸಿನಿಮ್ಯಾಟಿಕ್ಕು ಮತ್ತು ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡೋಗಿದ್ವಿ. ಯಾವುದೇ ಕಾರಣಕ್ಕೂ ಸಸ್ಪೆನ್ಸ್ ಥ್ರಿಲ್ಲರ್ ಮಾತ್ರ ಅಲ್ಲ. ಸರ್ ಹೇಳ್ದಂಗೆ ನಮಗೆ ಸೋಷಲ್ ಸಿಕ್ಕಿದೆ. ಇಟ್ಸ್ ಅ ಫ್ಯಾಮಿಲಿ ಡ್ರಾಮಾ ಸಿನಿಮಾ. ಮತ್ತು ಇದ್ರ ಕ್ಯಾಲೆಂಡರ್ ಎಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಆ್ಯಡ್ ಆಗ್ತಾ ಇರ್ತದೆ. ಜನನ ಮತ್ತು ಮರಣ ಎರಡನ್ನೂ ಇಂಡಿಕೇಟ್ ಮಾಡ್ತಕ್ಕಂಥ ಡೇಟ್ಸ್ ಇಟ್ಕೊಂಡು, ಡೇಟ್ ಆಫ್ ಬರ್ತ್ ಆ್ಯಂಡ್ ಡೇಟ್ ಆಫ್ ಡೆತ್. ನಮ್ಮ ಲೈಫ್ ಎಲ್ಲವೂ ಅಷ್ಟೇ. ಎಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳ್ಬೋದು, ಅದೇ ದಿನಾಂಕ ಹೇಳ್ದೆ ಫಸ್ಟು, ಇಷ್ಟೊತ್ತಿಗೆ ಈ ದಿನ ಇಷ್ಟೊತ್ತು ಬರ್ತೀನಿ ಅಂತ. ಸೊ ಡೇಟ್ಸ್ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ. ಮತ್ತು ಈ ಹೆಣ್ಮಕ್ಳು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿರೋರ್ಗೆ ಹೆಂಗೆ ನಾವು ಕೇರ್ ಮಾಡಬೇಕು ಅನ್ನೋದನ್ನು ಕ್ಯಾಲೆಂಡರ್ ಮುಖಾಂತರ ಹೇಳ್ತಾ ಹೋಗ್ತೀವಿ. ಸರ್ ಡೈರೆಕ್ಟ್ ಹೇಳ್ತಿರೋ ವಿಚಾರ ನೋಡಿದ್ರೆ, ಎಲ್ಲೊಂದು ಕಡೆ ಭವಿಷ್ಯದ ಬಗ್ಗೆ, ಈಗ ನಾಸ್ಟ್ರಾಡಮಸ್ ಎಲ್ಲ ಹೇಳ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಸೊ ಆ ಥರದ್ದೇನಾದರೂ ಇದೆಯಾ? ಇಲ್ಲ ಆ ಥರ ಏನಿಲ್ಲ ಆ್ಯಕ್ಚುಲಿ. ಅಷ್ಟೊಂದು ತುಂಬ ಥಿಂಕ್ ಮಾಡೋಷ್ಟು ನೆಸೆಸಿಟಿ ಇಲ್ಲ. ನಮ್ಮ ನಿಜ ಜೀವನದಲ್ಲೇ ನಡೀತಾ ಇರುತ್ತೆ, ಬಟ್ ಅದು ಗಮನಿಸಿರಲ್ಲ ಆ ಥರದ ವಿಷಯ. ಆ್ಯಂಡ್ ಡಾಕ್ಟ್ರು ಅಂತ ಹೇಳಿದ್ಮೇಲೆ ಗೊತ್ತಾಗುತ್ತೆ. ಮೆಡಿಕಲ್ಲು ಆ್ಯಂಡ್ ಡಾಕ್ಟರ್ ಆ್ಯಂಡ್ ವುಮೆನ್ ಅಂತ ಹೇಳಿದಾಗ ಇಟ್ಸ್ ಎ ಸಿಂಪಲ್ ಸಂಬಂಧಪಟ್ಟಂಗಿರುತ್ತೆ. ಬಟ್ ಅದು ಅಬ್ವಿಯಸ್ಲಿ ಮೂವಿ ಅಂದಾಗ ಅದು ಕ್ಯೂರಿಯಾಸಿಟಿ ಇರಲೇಬೇಕು, ಎಲ್ಲ ಎಲಿಮೆಂಟ್ಸ್ ಇರಬೇಕು, ಅದೆಲ್ಲ ಇದೆ. ಬಟ್ ಇಟ್ಸ್ ಅ ಸೋಷಿಯಲ್ ಡ್ರಾಮಾ ಆದರೂ ಕೂಡ ಒಂದು ಕ್ಯೂರಿಯಾಸಿಟಿ, ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಮೆಸೇಜ್ ಹೇಳಕ್ಕೆ ಹೊರಟಿದ್ವಿ. ಇಟ್ಸ್ ಅ ಕಾನ್ಸೆಪ್ಟ್ ಮೂವಿ. ಸೊ ನಾವು ಇಟ್ಸ್ ಬಿಯಾಂಡ್ ಆ್ಯಕ್ಷನ್ನು. ನಾರ್ಮಲಿ ಆ್ಯಕ್ಷನ್ ಮಾಡೋದು, ಒಂದು ಮೂವಿ ಮಾಡಿದ್ರು ಅಂತ ಇನ್ನೊಂದು 10 ಆ್ಯಕ್ಷನ್ ಮೂವೀಸ್ ಮಾಡೋದು, ಒಂದು ಲವ್ ಸ್ಟೋರಿ ಅಂತ ಇನ್ನೊಂದು 10 ಲವ್ ಸ್ಟೋರಿ, ಒಂದು ದೇವ್ ಸ್ಟೋರಿ, ಆ ಥರದ್ದಲ್ಲ. ಇದು ನ್ಯಾಚುರಲ್ಲಾಗಿ ಹುಟ್ಕೊಂಡಿರೋ ಒಂದು ಸ್ಟೋರಿ. ನಮ್ಮ ನಿಜ ಜೀವನದಲ್ಲಿ ಎಲ್ಲರ ಸುತ್ತಮುತ್ತ ನಡೀತಾ ಇರೋವಂಥ ಸ್ಟೋರಿ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋಂಥ ವಿಷಯ. ಹಾಗಾಗಿ ಕ್ವೈಟ್ ಯುನೀಕ್ ಆಗಿದೆ. ಹಾಗಾಗಿ ಇಷ್ಟು ಜನ ಸಾಥ್ ಕೊಟ್ಟಿದ್ದಾರೆ. ಅದಕ್ಕೆ ವಿಜಯ್ ಸರ್ ಸಾಥ್ ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅವರು ಲೈನ್ ಕೇಳಿದ ತಕ್ಷಣ ಇಮಿಡಿಯೇಟ್ ಅವ್ರ ತಂಡಕ್ಕೆಲ್ಲ ಫೋನ್ ಮಾಡಿ ಇದು ಮಾಡಿದರು. ಸೊ VK ಫಿಲ್ಮ್ಸ್ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಅಂತ, ಅದೇ ವಿಜಯ್ ಸರ್ ಹೊಂಬಾಳೆ ಗ್ರೂಪಿಂದ. ಸೊ ಇದು ನಮಗೆ ಕ್ವಾಲಿಟಿ ಸರ್ಟಿಫಿಕೇಷನ್ ಥರ. ಸೊ ಹಾಗಾಗಿ ಜನನೂ ಅದನ್ನು ಒಪ್ತಾರೆ ಅಂದ್ಕೋತೀನಿ. ಅವ್ರ ಸಿನಿಮಾ ನೋಡಿದ್ರ? ನಂತರದಲ್ಲಿ ಸಿನಿಮಾ ನೋಡೋಕ್ಕಾಗಿಲ್ಲ ಆ್ಯಕ್ಚುಲಿ. ಬಟ್ ಅವರು ನಾನು ಹೇಳಿದ್ದು ತುಂಬ ಹಿಂದೆ ಸ್ಟೋರಿ ಹೇಳಿ, ಒಂದು ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ನಾನು ಹೇಳಿದ್ದು. ಮೂವಿ ಇವಾಗ ಕಂಪ್ಲೀಟ್ ಆಗಿ ಎಲ್ಲ ಈಗ ರೆಡಿ ಇದೆ. ಬಟ್ ಇನ್ನು ಅವರು ಮೋಸ್ಟ್ಲಿ ಪ್ರೀಮಿಯರ್ ಶೋಗೆ ಕರಿತೀನಿ. ಸೊ ಅವರು ಮುಂಚೆನೇ ನೋಡೋಕ್ಕಾಗಿಲ್ಲ. ಲೈನೇ ಇಷ್ಟ ಆಗಿದೆ ಅವರಿಗೆ.